ಬೆಳಗಾವಿಯ ಶಿವಂ ಬಳಿಕ ಹಾವೇರಿಯಲ್ಲೂ ಧೋಖಾ ನಡೆದಿದ್ದು ಖಾಸಗಿ ಕಂಪನಿಗಳಿಗೆ ಹೂಡಿಕೆ ಮಾಡೋ ಮುನ್ನ ಹುಷಾರ್. ಸಾವಿರಾರು ಮಹಿಳೆಯರನ್ನ ನಂಬಿಸಿ ವಂಚನೆ ಮಾಡಿದ್ದಾರೆ ವಂಚಕರು. ಮನೆಯಲ್ಲೇ ಕೆಲಸ ಮಾಡಿ ಲಾಭ ಗಳಿಸಿ ಅಂತ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಸ್ವಯಂ ಉದ್ಯೋಗ ನೀಡುವ ಭರವಸೆ ನೀಡಿ ಜನರಿಗೆ ಮಹಾ ಮೋಸ ಮಾಡಿದ್ದಾರೆ. ಸುಮಾರು 10 ಕೋಟಿ ಹಣ ಪಡೆದು ಕಿಲಾಡಿ ಜೋಡಿ ಪರಾರಿಯಾಗಿದ್ದು ಹಾವೇರಿ ಎಸ್ಎಲ್ವಿ ಮಹಿಳಾ ಮಾರ್ಟ್ ಕಂಪನಿಯಿಂದ ಆರೋಪ ಕೇಳಿಬಂದಿದೆ. ವಿನಾಯಕ ಆನ್ವೇರಿ ಮತ್ತು ರಮ್ಯಾ ಅನ್ನೋರ ವಿರುದ್ಧ ವಂಚನೆ ಆರೋಪ ಬಂದಿದ್ದು ಆರೋಪಿಗಳ ವಿರುದ್ಧ ಹಾವೇರಿ ಠಾಣೆಗೆ ದೂರು ನೀಡಿದ್ದಾರೆ ನೊಂದವರು. ಸುಮಾರು 10 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋದು ಇವರ ಮೇಲಿರೋ ಆರೋಪ. ಮನೆಯಲ್ಲೇ ಇದ್ದು ಸ್ವಯಂ ಉದ್ಯೋಗ ಮಾಡಿ ಅಂತ ಆಡ್ಗಳನ್ನ ಕೊಟ್ಟಿದ್ರು. ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಕೊಡಿಸೋದಾಗಿ 3 ನಾಮ ಹಾಕಿದ್ದಾರೆ. ಹಾವೇರಿ ನಗರದ ಅಶ್ವಿನಿ ನಗರದಲ್ಲಿರೋ ಎಸ್ಎಲ್ವಿ ಮಹಿಳಾ ಮಾರ್ಟ್ ಕೋಟ್ಯಾಂತರ ರೂಪಾಯಿ ವಂಚಿಸಿ ಇಬ್ಬರು ನಾಪತ್ತೆಯಾಗಿದ್ದಾರೆ. ಕನಿಷ್ಠ 25,000ದಿಂದ 5 ಲಕ್ಷದವರೆಗೆ ಡೆಪಾಸಿಟ್ ಇಡಬೇಕು. 1 ಲಕ್ಷಕ್ಕೆ ಪ್ರತಿ ತಿಂಗಳು 26,000 ಆದಾಯ ಕೊಡ್ತೀವಿ ಅಂತ ವಂಚನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಶಿವಾನಂದ್ ನಿಲಣ್ಣವರ ಹಗರಣ ಏನಿದೆ ಅದರ ಬಗ್ಗೆ ಎಂಕ್ವೈರಿ ಆಗ್ತಾ ಇದೆ. ಆದರೆ ಜನ ಏನು ಈಗ ಸುಧಾರಿಸ್ತಾ ಇಲ್ಲ. ಜನ ಮರಳು ಜಾತ್ರೆ ಮರಳು ಅನ್ನುವಂಥ ಗಾದೆ ಮಾತಿದೆ. ಅದೇ ರೀತಿಯಾಗಿದೆ ಇವತ್ತು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಹಗರಣ ಏನಾಗಿತ್ತು ಅದೇ ರೀತಿಯಾದಂಥ ಒಂದು ಫ್ರಾಡ್ ಆಗಿದೆ. ಅಂದರೆ ಜನರಿಗೆ ವಿಶ್ವಾಸ ನಂಬಿಕೆ ತೋರಿಸಿ ಅವ್ರ ಹತ್ರ ವ್ಯವಹಾರ ಮಾಡಿ ಅವರಿಗೆ ಮೋಸ ಮಾಡಿದಂಥ ಘಟನೆ ನಡೆದಿದೆ. ನಾನಿವತ್ತು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ SLV ಮಿನಿ ಮಾರ್ಟ್ ಆ್ಯಂಡ್ ಮಾರ್ಕೆಟಿಂಗ್ ಈ ಕಂಪ್ನಿ ನೋಡಿ, ಇದು ಮಹಿಳೆಯರಿಗೆ ಹಳ್ಳಿಯಿಂದ ಬರುವಂತಹ ಮುಗ್ಧ ಜನರಿಗೆ ಸ್ವಯಂ ಉದ್ಯೋಗ ಕೊಡಿಸ್ತೀವಿ, ಮನೆಯಲ್ಲಿ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲ ಮಾಡ್ತೀವಿ ಅಂತೆಲ್ಲ ಹೇಳಿ ನಂಬಿಸಿ ಅವರಿಗೆ ಮೋಸ ಮಾಡಿರುವಂಥ ಘಟನೆ ನಡೆದಿದೆ. ಇಲ್ಲಿ ಗಮನಿಸ್ಬೋದು ನೀವು ಎಷ್ಟು ಜನ ಕುಳಿತುಕೊಂಡಿದ್ದಾರೆ ಅಂತ. ಇಲ್ಲಿ ಹಾವೇರಿ ಜಿಲ್ಲೆಯಾದ್ಯಂತ ಅಂದರೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸುಮಾರು 500ಕ್ಕಿಂತ ಹೆಚ್ಚು ಜನರಿಗೆ ಇದೇ ರೀತಿಯಾಗಿ ನಂಬಿಸಿ ಅವರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.